ಸೊ ಗೈಸ್, ಇವಾಗಂತೂ ಫುಲ್ ಮದ್ವೆ ಸೀಸನ್ ಇದೆ. ಎಲ್ಲರೂ ತಮ್ಮ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ನ ಪ್ರಿಂಟ್ ಮಾಡಿಸಿರ್ತಾರೆ. ಆದ್ರೆ ಇವಾಗಂತೂ ಫುಲ್ ಸೋಷಿಯಲ್ ಮೀಡಿಯಾ ಜಮಾನ ಇದೆ. ಎಲ್ಲರೂ ತಮ್ಮ ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕೋಕೆ ಒಂದು ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ನ ಎಡಿಟ್ ಮಾಡ್ಬೇಕಂತ ಇರುತ್ತೆ. ಅದು ಹೇಗೆ ಎಡಿಟ್ ಮಾಡೋದು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಆದ್ರೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೇನೆ ಹೇಗೆ ನೀವು ಒಂದು ಪ್ರೊಫೆಷನಲ್ ಆಗಿ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ನ ಎಡಿಟ್ ಮಾಡಬಹುದು ಅಂತ. ನಿಮ್ಗೆ ಯಾವುದೇ ತರ ಎಡಿಟಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ನೀವು ಫುಲ್ ಟು ಈಸಿಯಾಗಿ ಈ ತರಹದ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ನ ನೀವು ಎಡಿಟ್ ಮಾಡ್ಕೋಬಹುದು. ಅದು ಹೇಗೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಎಡಿಟಿಂಗ್ ರಿಲೇಟೆಡ್ ಈ ಚಾನಲ್ ನಲ್ಲಿ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ. ಸೊ ಫ್ರೆಂಡ್ಸ್, ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ನ ನೀವು ಎಡಿಟ್ ಮಾಡೋಕೆ ಒಂದು ಆ್ಯಪ್ ಬೇಕಾಗುತ್ತೆ. ಆ ಆ್ಯಪ್ ಹೆಸರು ಏನಪ್ಪ ಅಂದರೆ ಕ್ಯಾನ್ವಾ ಆ್ಯಪ್ ಅಂತ. ಈ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಈಸಿಯಾಗಿ ಸಿಗುತ್ತೆ. ನೀವು ಹೋಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡಿದರೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಸೊ ಜಸ್ಟ್ ಇಲ್ಲಿ ಮೇಲ್ಗಡೆ ನಿಮಗೆ ಕಾಣ್ತಾ ಇರ್ಬೋದು ಸರ್ಚ್ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಸರ್ಚ್ ಮಾಡ್ಕೋಬೇಕು ವೆಡ್ಡಿಂಗ್ ಇನ್ವಿಟೇಷನ್ ಟೆಂಪ್ಲೇಟ್ಸ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು ನಿಮಗೆ ಟೆಂಪ್ಲೇಟ್ಸ್ಗಳು ಶೋ ಆಗ್ತವೆ. ಇದರಲ್ಲಿ ಪ್ರೋ ವರ್ಷನ್ ಕೂಡ ಇದ್ದಾವೆ, ಫ್ರೀ ವರ್ಷನ್ ಕೂಡ ಇದ್ದಾವೆ. ನಿಮಗೆ ಇನ್ನೂ ಚೆನ್ನಾಗಿರೋ ಟೆಂಪ್ಲೇಟ್ಸ್ ಬೇಕಾದರೆ ನೀವು ಪೇಡ್ ಮುಖಾಂತರ ಬೈ ಮಾಡ್ಬೋದು. ಆದರೆ ಇವಾಗ ನಾನು ತೋರಿಸ್ತಾ ಇರೋದು ಫ್ರೀ ಇನ್ವಿಟೇಷನ್ ಕಾರ್ಡ್ ಹೇಗೆ ಎಡಿಟ್ ಮಾಡೋದಂತ. ಸೊ ಇದರಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಯಾವುದಾದ್ರೂ ಒಂದು ನೀವು ಫ್ರೀ ಇರುವಂಥ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ಕೋಬೋದು. ಅದೇ ರೀತಿ ನಿಮ್ಮ ಯಾವ ರಿಲಿಜನ್ ಇದೆಯೋ ಆ ರಿಲಿಜನ್ ಮುಖಾಂತರ ನೀವು ಸರ್ಚ್ ಮಾಡ್ಬೋದು. ಫಾರ್ ದಿ ಎಕ್ಸಾಂಪಲ್, ನೀವು ಹಿಂದೂ ಆಗಿದ್ದರೆ ಹಿಂದೂ ಅಂತ ಬರೆದ್ರೆ ಟೈಪ್ ಮಾಡಿದ್ರೆ ಈ ರೀತಿ ಮುಂದೆ ಟೆಂಪ್ಲೇಟ್ಗಳು ಬರ್ತವೆ. ಅದೇ ರೀತಿ ನೀವು ಇಲ್ಲಿ ಮುಸ್ಲಿಮ್ಸ್ ಅಂತ ಹಾಕಿದರೆ ಮುಸ್ಲಿಮ್ ರಿಲೇಟೆಡ್ ಇಲ್ಲಿ ಟೆಂಪ್ಲೇಟ್ಸ್ಗಳು ಬರ್ತವೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ಕೋಬೋದು. ಫಾರ್ ದಿ ಎಕ್ಸಾಂಪಲ್ ನಾನು ಇವಾಗ ಒಂದು ಎಡಿಟ್ ಮಾಡಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ಈ ರೀತಿ ನೀವು ಒಂದು ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಸೊ ಜಸ್ಟ್ ಇಲ್ಲಿ ಕೀರ್ತಿ ವರ್ಮಾ ಅಂತ ಕಾಣ್ತಾ ಇರ್ಬೋದು ನೇಮು. ಇಲ್ಲಿ ನೀವು ನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ನೀವು ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ ಹೆಸರು ಬೇಕೋ ಆ ಹೆಸರನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಜಸ್ಟ್ ಇಲ್ಲಿ ನಾವು ಒಂದು ನೇಮ್ನ ಹಾಕ್ತೀನಿ. ಸೊ ಈ ರೀತಿ ನೀವು ಟೆಕ್ಸ್ಟ್ನ ಚೇಂಜ್ ಮಾಡ್ಕೋಬೋದು. ಇದೇ ರೀತಿ ನೀವು ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಡೇಟ್ ಟೈಮ್ ಎಲ್ಲ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ಇದು ಫೋಟೋ ಆಯಿತು. ಇಲ್ಲಿ ಜಸ್ಟ್ ಇದರಲ್ಲಿ ನೀವು ವಿಡಿಯೋ ಅಂತ ಟೈಪ್ ಮಾಡಿದ್ರೆ ವಿಡಿಯೋ ಫಾರ್ಮೆಟಲ್ಲಿ ಕೂಡ ನಿಮಗೆ ಟೆಂಪ್ಲೇಟ್ಗಳು ಸಿಗ್ತವೆ. ಇಲ್ಲಿ ನೀವು ನೋಡ್ಬೋದು. ಸರ್ಚ್ ಮಾಡುವಾಗ ಜಸ್ಟ್ ವಿಡಿಯೋಸ್ ಅಂತ ಟೈಪ್ ಮಾಡಿದ್ರೆ ಸೊ ಫ್ರೆಂಡ್ಸ್ ನೋಡ್ಬೋದು ಈ ರೀತಿ ಟೆಂಪ್ಲೇಟ್ಗಳು ನಿಮಗೆ ಇದರಲ್ಲಿ ಸಿಗ್ತವೆ. ಇಲ್ಲಿ ನೀವು ಫೋಟೋ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ಟೆಕ್ಸ್ಟ್ನು ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಎಡಿಟ್ ಆದಮೇಲೆ ಜಸ್ಟ್ ಇಲ್ಲಿ ಮೇಲ್ಗಡೆ ನಿಮಗೆ ಕಾರ್ನರಲ್ಲಿ ಕಾಣ್ತಾ ಇರ್ಬೋದು ಡೌನ್ಲೋಡ್ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಅಂತ ತೋರಿಸುತ್ತೆ. ಈ ರೀತಿ ಕ್ಲಿಕ್ ಮಾಡಿದರೆ ಎಡಿಟ್ ಮಾಡಿದಂಥ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ ಏನಿದೆ ಅದು ಡೌನ್ಲೋಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದೇ ರೀತಿ ನಿಮಗೆ ಇದರಲ್ಲಿ ಸಾಕಷ್ಟು ಟೆಂಪ್ಲೇಟ್ಗಳು ಸಿಗ್ತವೆ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಡಿಟ್ ಮಾಡ್ಕೋಬೋದು.